ಬನ್ನಿ ಇವತ್ತು ಒಂದು ತುಂಬಾನೇ ಶಕ್ತಿಯುತವಾದ ಕಥೆಯನ್ನ ನೋಡೋಣ. ಇದು ನಿಂತ ನೀರಾಗಿದ್ದ ಒಂದು ಜೀವನ ಹೇಗೆ ಕ್ರಿಯೆಯತ್ತ ಸಾಗುತ್ತೆ ಅನ್ನೋದರ ಬಡ್ಡೆ. ಈ ಒಂದ್ ಮಾತು ಕೇಳಿದ್ರೆ ಒಂಥರ ಅನ್ಸತ್ತಲ್ವಾ? 11ನೇ ಗಂಟೆಗೆ ಮೋಕ್ಷ ಸಿಗುತ್ತೆ ಅಂತ ಕಾಯೋರು ಹೆಚ್ಚಾಗಿ 10ವರೆಗೇನೆ ಸತ್ತೋಗ್ತಾರೆ ಅಂತ. ಅಬ್ಬಾ, ಇದು ಮುಂದೂಡುವಿಕೆ ಅಂದ್ರೆ ಪ್ರೋಕ್ರಾಸ್ಟಿನೇಷನ್ ಎಷ್ಟೊಂದು ಅಪಾಯಕಾರಿ ಅಂತ ನೇರವಾಗಿ ಹೇಳ್ತಿದೆ. ಅದರಲ್ಲೂ ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನಾದ್ರೂ ಆಗ್ಲಿ ಅಂತ ಸುಮ್ಮನೆ ಕಾಯ್ತಾ ಕೂರೋದಿದೆಯಲ್ಲ, ಅದು ಕೆಲವೊಮ್ಮೆ ಪ್ರಾಣಕ್ಕೆ ಸಂಚಕಾರ ತರಬಹುದು. ಇದು ನಿಜಕ್ಕೂ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ. ಸರಿ, ಹಾಗಾದ್ರೆ ಬನ್ನಿ ಕಥೆಯೊಳಗೆ ಹೋಗೋಣ. ಈ ಕಥೆಯ ಮುಖ್ಯ ಪಾತ್ರಧಾರಿ ಒಬ್ಬ ವ್ಯಕ್ತಿ. ಅವರ ಜೀವನ ಅಕ್ಷರಶಃ ಒಂದೇ ಕಡೆ ನಿಂತುಹೋಗಿದೆ. ಅದು ಕೂಡ ಒಂದೆರಡು ದಿನ ಅಲ್ಲ, ಬಹಳ ಬಹಳ ವರ್ಷಗಳಿಂದ. 38 ವರ್ಷಗಳು. ಜಸ್ಟ್ ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ. 38 ವರ್ಷಗಳು ಅಂದ್ರೆ ಅದು ಎಷ್ಟು ದೀರ್ಘಕಾಲ. ಬಹುತೇಕ ಒಬ್ಬ ಮನುಷ್ಯನ ಅರ್ಧ ಆಯುಸ್ಸು. ಈ ಒಂದು ಸಂಖ್ಯೆಯೇ ಸಾಕು ಅವರ ನಿಷ್ಕ್ರಿಯತೆ, ಆ ಜಡತ್ವ ಎಷ್ಟೊಂದು ಆಳವಾದಿ ಬೇರೂರಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಅವರ ಪ್ರತಿದಿನವೂ ಒಂದೇ ಥರ, ಏನೂ ಬದಲಾವಣೆ ಇಲ್ಲ. ಬರೀ ಕಾಯೋದು, ನೋಡ್ತಾ ಕೂರೋದು, ಇವತ್ತಲ್ಲ ನಾಳೆ ಏನಾದ್ರೂ ಒಂದು ಪವಾಡ ಆಗೇ ಆಗತ್ತೆ ಅಂತ ಆಸೆಗಣ್ಣಿಂದ ಕಾಯೋದು. ಅವರ ಮನಸ್ಸಲ್ಲಿ ಏನಂದ್ರೆ, ತಮ್ಮ ಸಮಸ್ಯೆಗೆ ಪರಿಹಾರ ತಮ್ಮಿಂದಂತೂ ಸಾಧ್ಯವೇ ಇಲ್ಲ, ಅದು ಹೊರಗಿನಿಂದಾನೇ ಬರಬೇಕು, ಯಾವುದೋ ಒಂದು ಅದ್ಭುತ ಮಾಂತ್ರಿಕ ಘಟನೆಯಿಂದಾನೇ ಆಗ್ಬೇಕು ಅಂತ ಗಟ್ಟಿಯಾಗಿ ನಂಬ್ಕೊಂಡ್ಬಿಟ್ಟಿದ್ರು. ಹಾಗಿದ್ರೆ ಅವರು ಕಾಯ್ತಿದ್ದ ಆ ಪವಾಡವಾದ್ರೂ ಎಲ್ಲಿ ನಡಿಬೇಕಿತ್ತು? ಅದುವೇ ಬೆತ್ ಜಾಥಾ ಅನ್ನೋ ಒಂದು ಕೊಳದ ಹತ್ರ. ಅವರೆಲ್ಲ ಭರವಸೆ, ಎಲ್ಲ ನಿರೀಕ್ಷೆ ಆ ಕೊಳದ ಮೇಲೆ ಇತ್ತು. ಅಲ್ಲಿನ ನಂಬಿಕೆ ಹೇಗಿತ್ತು ಅಂದ್ರೆ, ಆಗಾಗ ಒಬ್ಬ ದೇವದೂತ ಬಂದು ಆ ಕೊಳದ ನೀರನ್ನ ಕಲುಕ್ತಾನಂತೆ. ಆವಾಗ ಯಾರು ಮೊದಲು ನೀರಿಗೆ ಇಳಿತಾರೋ ಅವರೆಲ್ಲ ರೋಗಗಳು ವಾಸಿಯಾಗ್ತವೆ ಅಂತ. ಸರಿ, ಹೀಗೆ ವರ್ಷಗಳು ಉರುಳ್ತಾ ಇರುತ್ತೆ. ಆದ್ರೆ ಒಂದಿನ ಕತೆ ಒಂದು ದೊಡ್ಡ ತಿರುವು ಪಡ್ಕೊಳ್ಳುತ್ತೆ. ಅಲ್ಲಿಗೆ ಯೇಸು ಬರ್ತಾರೆ ಮತ್ತು ಅವರು ಆ ವ್ಯಕ್ತಿಯ ಜೊತೆ ನಡೆಸುವ ಒಂದು ಸಂಭಾಷಣೆ ಇದೆಯಲ್ಲ, ಅದು ಅಲ್ಲಿವರೆಗೂ ಇದ್ದ ಸ್ಥಿತಿಯನ್ನೇ ಬುಡಮೇಲು ಮಾಡುತ್ತೆ. ಯೇಸು ಆ ವ್ಯಕ್ತಿಯನ್ನ ನೋಡಿ ಕೇಳಿದ್ದು ತುಂಬನೇ ಸರಳವಾದ ಒಂದು ಪ್ರಶ್ನೆ: ನಿನ್ಗೆ ಗುಣಮುಖನಾಗ್ಬೇಕಾ ಅಂತ. ಈ ಪ್ರಶ್ನೆ ಕೇಳೋಕೆ ಸಿಂಪಲ್ ಆಗಿ ಕಂಡ್ರು ಅದರೊಳಗೆ ಒಂದು ದೊಡ್ಡ ಅರ್ಥ ಅಡಗಿದೆ. ಅದು ನೇರವಾಗಿ ಅವರ ಇಚ್ಛಾಶಕ್ತಿನೇ ಪ್ರಶ್ನೆ ಮಾಡಿದ ಹಾಗೆ. ಇಷ್ಟೆಲ್ಲ ಸರಿ, ಆದ್ರೆ ನಿನ್ಗೆ ನಿಜವಾಗ್ಲೂ ಬದಲಾಗ್ಬೇಕು ಅನ್ನೋ ಆಸೆ ಇದ್ಯಾ ಅಂತ ಕೇಳಿದಂತಿತ್ತು. ಈ ಪ್ರಶ್ನೆಗೆ ಆ ವ್ಯಕ್ತಿ ಕೊಟ್ಟ ಉತ್ತರ ನೋಡಿ ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸಾಮಾನ್ಯವಾಗಿ ಹೌದು, ನನಗೆ ಗುಣಮುಖನಾಗ್ಬೇಕು ಅಂತ ಹೇಳಬೇಕಿತ್ತು ಅಲ್ವಾ? ಆದ್ರೆ ಅವರು ಹಾಗೆ ಹೇಳೋದೇ ಇಲ್ಲ. ಬದಲಿಗೆ ಸಬೂಬುಗಳನ್ನ ಹೇಳಕ್ ಶುರು ಮಾಡ್ತಾರೆ. ನನ್ನನ್ನ ನೀರಿಗಿಳಿಸೋಕೆ ಯಾರೂ ಇಲ್ಲ, ನಾನು ಹೋಗೋಷ್ಟರಲ್ಲಿ ಬೇರೆಯವರು ಹೋಗ್ಬಿಡ್ತಾರೆ ಅಂತ ತಮ್ಮ ಪರಿಸ್ಥಿತಿಯ ಬಗ್ಗೆ ದೂರ್ತಾರೆ. ಅಂದ್ರೆ ನೇರ ಉತ್ತರ ಕೊಡೋ ಬದಲು ತಮ್ಮ ಸಮಸ್ಯೆಗೆ ಬೇರೆಯವ್ರನ್ನ ಹೊಣೆ ಮಾಡ್ತಾರೆ. ಇದೇ ನೋಡಿ ಕತೆಯ ಅಸಲಿ ಟರ್ನಿಂಗ್ ಪಾಯಿಂಟ್. ಒಬ್ಬ ಬಲಿಪಶುನ ಥರ ಯೋಚಿಸೋದನ್ನ ಬಿಟ್ಟು ತಾವೇ ಜವಾಬ್ದಾರಿ ತಗೊಳ್ಳೋ ಸಮಯ. ಈ ದೊಡ್ಡ ಬದಲಾವಣೆಗೆ ಕಾರಣವಾದ ಆ ಒಂದು ಶಕ್ತಿಯುತವಾದ ಆಜ್ಞೆ ಏನಿತ್ತು? ಬನ್ನಿ ನೋಡೋಣ. ಯೇಸು ಕೊಟ್ಟ ಆಜ್ಞೆ ಇದು: ಎದ್ದೇಳೋ, ನಿನ್ನ ಚಾಪೆಯನ್ನ ನೀನೇ ಎತ್ಕೊಂಡು ನಡೆ ಅಂತ. ನೋಡಿ, ಯೇಸು ಅವರ ಸಬೂಬುಗಳಿಗಾಗಲಿ ದೂರುಗಳಿಗಾಗಲಿ ಕಿವಿ ಕೊಡ್ದಿಲ್ಲ. ಬದಲಾಗಿ ನೇರವಾಗಿ ಕ್ರಿಯೆಗೆ ಇಳಿಯೋಕೆ ಹೇಳಿದ್ರು. 38 ವರ್ಷಗಳ ಆ ಜಡತ್ವವನ್ನ ಒಡೆದುಹಾಕುವಂಥ ಒಂದು ನೇರವಾದ ಆಜ್ಞೆ ಇದು. ಇಲ್ಲಿ ಆದ ಬದಲಾವಣೆ ಇದೆಯಲ್ಲ, ಅದು ತುಂಬಾನೇ ಗಮನಾರ್ಹವಾದದ್ದು. ಅವರ ಪರಿಸ್ಥಿತಿ ಅಂದ್ರೆ ಆ ಚಾಪೆ ಎಲ್ಲೂ ಮಾಯ ಆಗ್ಲಿಲ್ಲ, ಆದ್ರೆ ಆ ಚಾಪೆಯ ಜೊತೆಗಿನ ಅವರ ಸಂಬಂಧವೇ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಮೊದಲು ಚಾಪೆ ಅವರನ್ನ ಹೊರ್ತಿತ್ತು, ಈಗ ಅವರೇ ಆ ಚಾಪೆಯನ್ನ ಹೊರ್ತಿದ್ದಾರೆ. ಅಂದ್ರೆ ಅಧಿಕಾರ, ಕಂಟ್ರೋಲ್ ಅವರ ಕೈಗೆ ಬಂದಿದೆ. ಹಾಗಿದ್ರೆ ಈ ಘಟನೆಯ ಆಳವಾದ ಅರ್ಥ ಏನು? ಇದನ್ನು ಸ್ವಲ್ಪ ಯೋಚಿಸೋಣ. ಇದು ಕೇವಲ ದೇಹಕ್ಕೆ ಸಿಕ್ಕಿದ ಒಂದು ಚಿಕಿತ್ಸೆ ಮಾತ್ರ ಅಲ್ಲ. ಇದಕ್ಕಿಂತಲೂ ಮಿಗಿಲಾಗಿ ಇದು ಅವರ ನಂಬಿಕೆಯಲ್ಲಿ ಆದಂಥ ಒಂದು ದೊಡ್ಡ ಕ್ರಾಂತಿ. ನಂಬಿಕೆಯಲ್ಲಿ ಆದ ಆ ಬದಲಾವಣೆ ಏನು ಅಂತ ನೋಡೋದಾದ್ರೆ ನೋಡಿ, ಅವರ ಹಳೇ ನಂಬಿಕೆ ಹೇಗಿತ್ತು? ಯಾವುದೋ ದೇವದೂತ ಬರ್ತಾನೆ, ನೀರನ್ನ ಕಲಕ್ತಾನೆ, ಆಗ ನಾನು ಗುಣಮುಖನಾಗ್ತೀನಿ ಅಂತ. ಅಂದ್ರೆ ಹೊರಗಿನ ಒಂದು ಶಕ್ತಿಗಾಗಿ ಸುಮ್ಮನೆ ಕಾಯೋದು. ಆದ್ರೆ ಯೇಸು ಪರಿಚಯಿಸಿದ ಹೊಸ ನಂಬಿಕೆ ಸಕ್ರಿಯವಾದದ್ದು. ಆ ಶಕ್ತಿ ಎಲ್ಲೋ ಹೊರಗಡೆಯಿಂದ ಬರೋದಲ್ಲ, ಅದು ನಮ್ಮೊಳಗೇ ಇದೆ ಅನ್ನೋದನ್ನ ತೋರ್ಸ್ಕೊಟ್ರು. ಸರಿ, ಈ ಕಥೆಯಿಂದ ನಮಗೆ ಸಿಗುವ ಪಾಠವಾದ್ರೂ ಏನು? ಇದರ ಮೂಲ ಸಂದೇಶವನ್ನ ನಮ್ಮ ಸ್ವಂತ ಜೀವನಕ್ಕೆ, ನಾವು ಎದುರಿಸೋ ಹೋರಾಟಗಳಿಗೆ ಹೇಗೆ ಅನ್ವಯ ಮಾಡ್ಕೋಬಹುದು? ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡೋಣ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಒಂದಿದೆ. ಯೇಸು ಯಾವಾಗಲೂ ನಮ್ಮ ಹೊರಗಿನ ಪರಿಸ್ಥಿತಿಗಳನ್ನು ಬದಲಾಯಿಸೋದಿಲ್ಲ, ಬದಲಿಗೆ ಅವರು ನಮ್ಮನ್ನೇ ಬದಲಾಯಿಸ್ತಾರೆ. ಅಂದರೆ ನಮ್ಮ ಸಮಸ್ಯೆಗಳು ಒಂದೇ ರಾತ್ರಿಯಲ್ಲಿ ಮಾಯ ಆಗಲ್ಲ, ಆದರೆ ಆ ಸಮಸ್ಯೆಗಳನ್ನು ಎದುರಿಸೋಕೆ ಬೇಕಾದ ಶಕ್ತಿ ನಮ್ಮೊಳಗೇನೆ ಹುಟ್ಟುಕೊಳ್ಳುತ್ತೆ.
ಹೊರಗಿನ ಪರಿಸ್ಥಿತಿ ಅದೇ ಇರ್ಬೋದು, ಆದ್ರೆ ನಾವು ಒಳಗಿನಿಂದ ಬದಲಾಗಿರ್ತೇವೆ. ಈ ಒಳಗಿನ ಬದಲಾವಣೆ ಇದೆಯಲ್ಲ, ಇದು ಒಂದು ಹೊಸ ರೀತಿಯ ಜೀವನ ಶೈಲಿಯನ್ನೇ ಹುಟ್ಟಾಕುತ್ತೆ. ನಾವು ಜಗತ್ತನ್ನ ನೋಡೋ ದೃಷ್ಟಿಕೋನ ಬದಲಾಗುತ್ತೆ, ನಾವು ವರ್ತಿಸೋ ರೀತಿ ಬದಲಾಗುತ್ತೆ, ನಮ್ಮ ಮಾತುಕತೆ, ನಮ್ಮ ಆಲೋಚನೆಗಳು ಎಲ್ಲವೂ ಬೇರೆಯದ್ದೇ ಮಟ್ಟಕ್ಕೆ ಹೋಗುತ್ತೆ. ಇದು ನಮ್ಮ ಪರಿಸ್ಥಿತಿಗಳನ್ನ ಎದುರಿಸೋಕೆ ಒಂದು ಸಂಪೂರ್ಣ ಹೊಸ ದಾರಿಯನ್ನೇ ತೋರಿಸ್ಕೊಡುತ್ತೆ. ಹೀಗೆ ನಾವು ಬದಲಾದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಪರಿಸ್ಥಿತಿಗಳನ್ನ ನಿಭಾಯಿಸೋದು ಸುಲಭವಾಗತ್ತೆ. ಇದರರ್ಥ ಜೀವನದಲ್ಲಿ ಸವಾಲುಗಳೇ ಬರೋದಿಲ್ಲ ಅಂತಲ್ಲ, ಆದರೆ ಯಾವುದೇ ಸವಾಲು ಬಂದ್ರೂ ಅದನ್ನ ಎದುರಿಸುವ ಶಕ್ತಿ, ಸಾಮರ್ಥ್ಯ ನಮ್ಮಲ್ಲಿರುತ್ತೆ. ಹಾಗಾದ್ರೆ ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ: ನಮ್ಮನ್ನ ಹೊತ್ಕೊಂಡ್ಯೋದು ಯಾವುದು? ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮನ್ನ ನಿಷ್ಕ್ರಿಯರನ್ನಾಗಿ ಮಾಡಿರೋ, ನಮ್ಮನ್ನ ನಿಯಂತ್ರಿಸ್ತಿರೋ ಆ ಚಾಪೆ ಯಾವುದು? ನಮ್ಮ ದೌರ್ಬಲ್ಯ, ನಮ್ಮ ಭಯ, ಅಥವಾ ಯಾವುದೋ ಒಂದು ಕೆಟ್ಟ ಅಭ್ಯಾಸ ಯಾವುದು ನಮ್ಮ ಜೀವನವನ್ನು ನಿರ್ಧರಿಸುತ್ತಿದೆ? ಇದರ ಬಗ್ಗೆ ಒಮ್ಮೆ ಯೋಚಿಸಿ.